ನಾವು ಮೊದಲೇ ದೇವಸ್ಥಾನಕ್ಕೆ ಬಂದ್ವಿ. ಶ್ರೈನ್ ಅಂತಾರೆ ಇದಕ್ಕೆ. ನೋಡಿ ಹೇಗಿದೆ. ಶೋದೆ ಎಸ್ ಏನಂತೀರಾ ಜಪಾನಲ್ಲೇ? ಅರಿಗತೋ ಗೊಜೈಮಾಸ್ ಕೊನಿಚಿವಾ ಅಂತ. ಇಷ್ಟು ಜನ ಟೂರಿಸ್ಟ್ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಎಷ್ಟು ನಿಶಬ್ದವಾಗಿದ್ದಾರೆ ಅಂದರೆ ಎಲ್ಲರೂ, ಎಸ್ಪೆಷಲಿ ಜಾಪನೀಸು. ಶೋದಿ ಅಲ್ಲ, ಇಲ್ಲಿ ಎಷ್ಟು ಜನ ಟೂರಿಸ್ಟ್ ಹೋಗ್ತಾ ಬರ್ತಾ ಇದ್ದಾರೆ, ಬಟ್ ಎಷ್ಟು ಕ್ವೈಟ್ ಇದೆ. ಇದೇ ಥರ ಬೇರೆ ಕಡೆ ಹೋಗಿದ್ರೆ ಎಷ್ಟು ನಮಗೆ ಶಬ್ದ, ಮಾತಾಡೋದು, ಕಿರ್ಚಾಡೋದು ಕೇಳುತ್ತೆ. ನನ್ಗೆ ಗೊತ್ತಿರೋ ಪ್ರಕಾರ ಒಂಥರ ಪಾರ್ಟ್ ಆಫ್ ದ ಟ್ರೆಡಿಷನ್ ಅನ್ಸುತ್ತೆ ಅಲ್ಲ. ಕಾಮ್ ಆಗಿರೋದು, ಪೀಸ್ಫುಲ್ ಆಗಿರೋದು, ಜೋರಾಗಿ ಮಾತಾಡಬಾರ್ದು, ಬೇರೆ ತೊಂದರೆ ಕೊಡದೇ ಇರೋದು, ಜೋರಾಗಿ ಮಾತಾಡಬಾರ್ದು, ಟ್ರಸ್ಟ್ ಇರೋದು. ನಾವಲ್ಲೊಂದು ಅಂಗಡಿಗೆ ಹೋದ್ವಿ, ಅಂಗಡಿಯಲ್ಲಿ ಏನಂದ್ರೆ ಏನು ಬೇಕಾದ್ರೆ ತೊಗೊಳ್ಳಿ, ಅಲ್ಲಿ ಯಾರೂ ಇರಲಿಲ್ಲ. CCTV ಇಲ್ಲ, ಏನೂ ಇಲ್ಲ. ಯಾವುದಾದ್ರೂ ಐಟಮ್ ತೊಗೊಳ್ಳಿ, ಫಸ್ಟ್ ಫ್ಲೋರ್ಗೆ ಬಂದು ಬಿಲ್ ಮಾಡಿ. ಅದು ಟ್ರಸ್ಟು, ಸಮಥಿಂಗ್ ಬೇಸ್ಡ್ ಆನ್ ದಿ ಟ್ರಸ್ಟ್. ಅದಾ ಸಾಕಾಯ್ತು. ಒಂಥರ ಇನ್ಬಿಲ್ಟ್ ಕ್ಯಾರೆಕ್ಟರ್, ಒಂಥರ ಚಿಕ್ಕವರಿಂದನೂ ಅದೇ ಥರ ಬೆಳ್ಕೊಂಡು ಬಂದಿದ್ದಾರೆ. ಸೂಪರ್, ನೈಸ್ ಗುಡ್. ನೋಡಿ ಮೊದಲೇ ಶ್ರೈನ್ ಬಂದ್ವಿ, ಹೇಗಿದೆ? ಸೂಪರ್ ಅಲ್ಲ? ನೀಟಾಗಿದೆ ಗಾಡಿಗಳು. ನಾವು ಇವಾಗ ಕಿಯೋಮಿಜು-ದೆರಾ ಅಂತ ಒಂದು ಬೌದ್ಧಿಸ್ಟ್ ಶ್ರೈನ್ಗೆ ಬಂದ್ವಿ. ಸರಿ ಸುಮಾರು 1250 ವರ್ಷಗಳ ಹಳೇದಾಗಿರುವಂಥದ್ದು ಯುನೆಸ್ಕೋ ಸೈಟ್ ಇದು. ಬೌದ್ಧರಿಗೆ ಸಂಬಂಧಪಟ್ಟಂಥ ಒಂದು ಶ್ರೈನ್. ಬ್ಯೂಟಿಫುಲ್ ಅಲ್ಲ? ಇಲ್ಲಿ ಹೇಗಿದೆ, ಎಪಿಕ್. ಒಳಗೆ ಬಿಡಲ್ಲ ಅನ್ಸುತ್ತೆ, ಹೊರಗಿಂದನೇ ನಾವು ನೋಡ್ತಾ ಇದ್ದೀವಿ. ಇಟ್ಸ್ ನೈಸ್. ನೋಡಿ ಎಲ್ಲಿ ನಮ್ಮ ಶೋಧನ? ಅಲ್ಲೇ ನೈಸ್, ಥ್ಯಾಂಕ್ ಯು, ಅರಿಗತೋ. ಕ್ಯೂಟ್ ಇನ್ ಕ್ಯೋಟೋ. ಕ್ಯೂಟೋ. ನೋಡಿ ಇದೊಂದು ನಮ್ಮೂರ ಹೆಸರು ಹಾಕಿದ್ದಾರೆ, ಶಿವಮೊಗ್ಗವಾರ. ನಾವಿರೋದು ಆ್ಯಕ್ಚುಲಿ ನಾವಿರೋ ಜಾಗ ಶಿವಮೊಗ್ಗವಾರ. ಹಾಕಿದ್ಯಾ? ಹಾಂ, ಹಾಕಿದ್ದಾರೆ. ಎಲ್ಲಿ? ಹುಡುಗರು ಅಲ್ಲ, ಹೊರವಾಗ ನನಗೆ ಸೊ ಇದು ಇಂಡಿಯನ್ ಝಾಕಾ ಪಾರ್ಕ್ ಅಂತ ಒಂದು ಸಿಕ್ಕಾಪಟ್ಟೆ ಹಿಸ್ಟ್ರಿ ಇರುವಂಥ ಒಂದು ಜಾಗ. ಶೋಧಿ. ಸೊ ನೆಕ್ಸ್ಟ್ 150 ಮೀಟರು ಮಾತಾಡಕ್ಕೆ ಹೋಗಬೇಡ, ಎಕ್ಸ್ಪೀರಿಯನ್ಸ್ ಮಾಡೋಣ. ಬಟ್ ಒಂಚೂರು ಹಿಸ್ಟ್ರಿ ಹೇಳೋಣ 150 ಮೀಟ್ರದ್ದು ಏನಂತ. ಸೊ 150 ಮೀಟ್ರ್ ಬಂದು ಇದೊಂದು ಏನ್ಷಿಯಂಟ್ ಕಾಬಲ್ ಪಾತ್ ಅಂತಾರೆ. ಸೊ ಏನ್ಷಿಯಂಟ್ ಆಗಿ ಒಂಥರ ಸ್ಟೋನ್ ಕಾಬಲ್. ನಾವು ನೋಡ್ತಾ ಇದ್ದೀನಿ ಹಿಸ್ಟ್ರಿ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಈ 150 ಮೀಟರ್ಸ್ ಬಂದ್ಬಿಟ್ಟು ಅವ್ರದ್ದೊಂಥರ ಏನ್ಷಿಯಂಟ್ ಹಿಸ್ಟ್ರಿ. ಆ ಕಾಲದಲ್ಲಿ ಮಾಡಿದಂಥ ಒಂದು ಪಾತ್. ಸ್ಪೆಷಾಲಿಟಿ ಬಂದ್ಬಿಟ್ಟು ಅವ್ರದ್ದು ಈ ಕಾಬಲ್ ಸ್ಟೋನ್ ಏನಿದೆ ನೋಡು, ಅದನ್ನ ಹ್ಯಾಂಡ್ಲೇಡ್ ಕಾಬಲ್ ಸ್ಟೋನ್. ಅದು ಆ ಸಾವಿರಾರು ವರ್ಷಗಳ ಹಿಂದೆ ಮಾಡಿದಂಥ ಒಂದು ಪಾತದು ಇತಿಹಾಸ. 150 ಮೀಟ್ರ್ ಇದೆ. ಎಷ್ಟು? 850 BCC ಏನೋ, 1200 ಏನೋ ಇದೆ. ನಿಮ್ಗೆ ಬಿಟ್ಟಿದ್ದೀನಿ, ಅದಕ್ಕೆ ನಾವು ಹಿಸ್ಟ್ರಿ ನೋಡಬೇಕು. ಹಿಸ್ಟ್ರಿ ಮಾಡಿಬಿಟ್ಟು ನೀನು ಚೆನ್ನಾಗಿದೆ. ಸೊ ಇದು ಟ್ರೆಡಿಷ್ನಲ್ ಆಗಿರುವಂಥ ಒಂದು ಜಾಪನೀಸ್ ಮನೆಗಳಿದ್ದಾವೆ. 150 ಮೀಟ್ರು. ಸೊ ವಿ ಗೋನ್ ಎಕ್ಸ್ಪೀರಿಯನ್ಸ್. ಎಸ್. ಈ ಪಾತಲ್ಲಿ ಬೀಳಕ್ಕೆ ಹೋಗ್ಬೇಡ. ಏನಕ್ಕಂದ್ರೆ ಇದ್ರದ್ದು ಮಿತ್ ಏನಂದ್ರೆ, ಈ ಪಾತಲ್ಲಿ ನಡೆಯುವಾಗ ಬಿದ್ದವರು
ನೆಕ್ಸ್ಟ್ 2 ವರ್ಷದಲ್ಲಿ ಸಾಯ್ತಾರೆ. ಸಾಯ್ತಾರೆ ಅಂತ ಒಂದು ನಂಬಿಕೆ, ಅದು ಗೂಗಲಲ್ಲಿ ನೋಡಿದ್ದು. ಅದಕ್ಕೆ ಮಿತ್ ಅನ್ನೋದು. ಸೊ ಹುಷಾರಾಗಿ ಹೋಗಿ, ಯಾರು ಬೀಳಕ್ಕೆ ಹೋಗ್ಬೇಡಿ ಪಾತಲ್ಲೇ, ಅದಕ್ಕೆ ಒಂದು ನಂಬಿಕೆ. ನೋಡಿ ಹೇಗಿದೆ, ಹುಷಾರು. ಬ್ಯೂಟಿಫುಲ್ ನೋಡಿ ಹೇಗಿದೆ, ಅಮೇಝಿಂಗ್, ಟಿಪಿಕಲ್ ಜಾಪನೀಸ್. ಸೊ ಇಲ್ಲಿಂದ 150 ಮೀಟ್ರು. ಸೊ ನಾವು ಅಲ್ಲಿ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿ ಸ್ಟಾರ್ಟ್ ಆದರೆ 150 ಮೀಟ್ರ್ ಪಾತ್. ಸೊ ಇದು ನಿನಿಯನ್ ಝಾಕಾ ಪಾತ್ ಅಂತ 150 ಮೀಟ್ರ್ ಏನಿದೆ ಅಲ್ಲಿಂದ ಸ್ಟಾರ್ಟ್ ಆಗಿ ಆ ದಿಕ್ಕಿಗೆ ಎಂಡ್ ಆಗುತ್ತೆ. ಸೊ ಈ ರೋಡು ಐತಿಹಾಸಿಕವಿರುವಂಥ ಒಂದು ಜಾಗ. ಹೋಗ್ತಾ ಇದ್ರೆ ನಿಮ್ಮ ಟ್ರೆಡಿಷ್ನಲ್ ಜಾಪನೀಸ್ ಮನೆಗಳು ಮೇಲೆ ಎಲ್ಲ, ಇಲ್ಲಿ ಶಾಪ್ಸ್, ಚಿಕ್ಕ ಚಿಕ್ಕ ಶಾಪ್ಗಳು, ಮನೆಗಳೆಲ್ಲ ಕಾಣುತ್ತೆ. ಸೊ ಬ್ಯೂಟಿಫುಲ್, ಒಂಥರ ಇಟ್ ಟೇಕ್ಸ್ ಬ್ಯಾಕ್ ಟು ಅವರ್ ಟೈಮ್ಸ್. ಆ ಕಾಲಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥ ಒಂದು ಟ್ರೆಡಿಷ್ನಲ್ ಜಾಗಕ್ಕೆ ನೋಡಿದ್ದು ಈ ಪಾತ್, ಅವಾಗ ಮಾಡಿದಂಥ ಆ ಪಾತ್. ಅದು ಬ್ಯೂಟಿಫುಲ್, ದ ಹಿಸ್ಟ್ರಿ ಇಸ್ ಹಿಯರ್. ಈ ಇತಿಹಾಸವನ್ನು ನೋಡಿ, ಸು ಕ್ಯೂಟ್ ನಾಯಿ ನೋಡಿ, ಮಗು ಥರ ಸಾಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಹೋಗ್ತಾ ಇದ್ರೆ ನಿಮಗೆ ಕೆಫೆಟೇರಿಯಾ, ಇದರೊಂದು ಗಿಫ್ಟ್ ಶಾಪ್ಸು ಅಥವಾ ಕಾಫಿ ಶಾಪ್ಸ್ ಎಲ್ಲ ಸಿಗುತ್ತೆ ನೋಡಿ. ಬ್ಯೂಟಿಫುಲ್, ಇಲ್ಲಿ ಕ್ಯಾರಿಕೇಚರ್ ಮಾಡ್ತಿದ್ದಾರೆ, ಸಕ್ಕತ್ತಾಗಿದೆ. ಸೊ ಕ್ವೈಟ್ ಇಂಟ್ರೆಸ್ಟಿಂಗ್, ಬ್ಯೂಟಿಫುಲ್. ಬ್ಯೂಟಿಫುಲ್ ಕ್ಯಾರಿಕೇಚರ್ ಶಾಪ್ ಇದು ನೋಡಿ, ಸಕ್ಕತ್ತಾಗಿದೆ. ನೋಡಿ ಕಲಾವಿದರು ಈ ಥರ. ಹಾಯ್ ಹಾಯ್, ಯು ಆರ್ ಅ ಕ್ಯಾರಿಕೇಚರಿಸ್ಟ್? Yes, I'm very good. Cartoonist. Not drawing. Very good. Thank you. Beautiful. Thank you. Arigato. Yes. So ನೋಡಿ ಇದು ಎಷ್ಟು ಚೆನ್ನಾಗಿದೆ, ಸಾಕಾಗಿದೆ. Are you okay? Yes, I'm good. Yeah, I'll just take a look and come back. Thank you. Good to meet you. Yeah, yes. ಎಷ್ಟು ಮುದ್ದಿದೆ ನೋಡಿ ಇದು. ಏನೋ ರಾಜನೋ ರಾಣಿನೋ ಗೊತ್ತಿಲ್ಲ, ಒಟ್ಟಿನಲ್ಲೇ ಕ್ಯೂಟ್ ಆಗಿದೆ. ಎಷ್ಟು ಮುದ್ದು ಮಾಡಿದ್ರು ಮುದ್ದು ಮಾಡಿಸ್ಕೊತಿದೆ. ಬಾಯ್. ಬಾಯ್, ಥ್ಯಾಂಕ್ ಯು. ನಡ್ಕೋಬೋದು ಸ್ಟ್ರೈಟ್ ಆಗಿ. ಹೋಗ್ಬೋದಾ? ಹೋಗ್ಬೋದು, ಇಲ್ಲ ಹತ್ರ ಇದೆ ಬಾ. ಗೀಶಾ ಪರ್ಫಾರ್ಮೆನ್ಸ್ ನೋಡೋಣ ಅಂತ ಹೋದ್ವಿ, ಬಟ್ 5 ನಿಮಿಷ ಲೇಟ್ ಆಗಿದೆ. ಶೋ ಇರೋದೇ 15 ನಿಮಿಷ, 5 ನಿಮಿಷ ಲೇಟ್ ಆಯಿತು. ಸೊ ಮಿಸ್ ಆಯಿತು. ನೆಕ್ಸ್ಟ್ ಟೈಮ್ ಗೊತ್ತಿರಲಿಲ್ಲ ಟೈಮ್ ಎಷ್ಟು ಗಂಟೆ ಅಂತ. ಸೊ ಬ್ಯೂಟಿಫುಲ್ ಪ್ಲೇಸ್ ಏನೇ ಆದ್ರೂ ನೋಡಿ. ನನ್ನ ಜಾಗ ಹೇಗಿದೆ ನೋಡಿ, ಎಲ್ಲದಕ್ಕಿಂತ ನನಗೆ ಇಷ್ಟು ಕ್ಲೀನ್ ಇದೆ ನೋಡಿ ಎಲ್ಲ. ನನಗೆ ಆಲ್ಮೋಸ್ಟ್ ಜಪಾನ್ ದೇಶ ಶೋಧಿ ಎಷ್ಟು ಎಲ್ಲ ಕಡೆ ಸುತ್ತಾಡಿದ್ವಿ ನೋಡಿ, ಎಲ್ಲೂ ಒಂದು ಕಸ ಕಾಣತ್ತ ನೋಡಿ. ಇದು ಒಂದು ಜಾಗ ಅಂತಲ್ಲ, ಇಡೀ 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 ಜಪಾನ್ ದೇಶ ಸುತ್ತಾ ಇದ್ವಿ, ಡಸ್ಟ್ಬಿನ್ ಕಸನೂ ಇಲ್ಲ. ಇನ್ನೇ ವಿಶೇಷ ಏನಂತಂದರೆ, ಕಸ ಇರಲಿ ಡಸ್ಟ್ಬಿನ್ ನಮ್ಗೆ ಕಾಣೋದಿಲ್ಲ. ನಾವೇನಾದರೂ ತೊಗೊಂಡ್ರೆ ಅದನ್ನು ಎಲ್ಲಿ ಬಿಸಾಕೋದು ಅಂತಲೂ ಗೊತ್ತಾಗಲ್ಲ. ಸೊ ನಾವು ಹುಡುಕ್ತಾ ಇರ್ತೀವಿ ಎಲ್ಲಾದರೂ ಡಸ್ಟ್ಬಿನ್ ಇದೆಯಾ ಅಂತ. ಸೊ ಇಲ್ಲಿ ಹೆಂಗಂತಂದರೆ, ಈ ದೇಶದಲ್ಲಿ ಯೂಶ್ವಲಿ ಜನ ಏನು ಮಾಡ್ತಾರೆ ಅಂತಂದರೆ, ಅವರು ಕಸನ
ಕೈಲಿ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ಡಸ್ಟ್ಬಿನ್ ಬಿಸಾಕ್ತಾರೆ. ಸೊ ಹಾಗಾಗಿ ತುಂಬ ಅಪರೂಪ ನಿಮ್ಗೆ ಇಲ್ಲಿ ಡಸ್ಟ್ಬಿನ್ ಸಿಗೋದು, ಎಲ್ಲೂ ಇರೋಲ್ಲ. ನೋಡಿ ಈಗ ಈ ಲೈನ್ ನೋಡಿ ಹೆಂಗಿದೆ, ಎಲ್ಲ ಬ್ಯೂಟಿಫುಲ್, ಎವ್ರಿಥಿಂಗ್ ಇಸ್ ಸೋ ಬ್ಯೂಟಿಫುಲ್. ಎಷ್ಟು ಕ್ಲೀನು. ಯಾಕೆ ನಮ್ಮ ದೇಶ ಹೀಗಿಲ್ಲ, ಇಷ್ಟು ಕ್ಲೀನ್ ಇಲ್ಲ, ಜನ ಯಾಕೆ ಇಷ್ಟು ಸ್ವಚ್ಛತೆ ಕಾಪಾಡ್ಕೊಳಲ್ಲ? ನೋಡಿ ಹೆಂಗಿದೆ ಅಂದರೆ, ಅಷ್ಟು ವೆಲ್ ಡಿಸಿಪ್ಲಿನ್ಡ್, ಅಷ್ಟು ಹಂಬಲ್. ನಾವು ಏನೇ ಕೇಳಿದ್ರು, ಏನೇ ಮಾತಾಡ್ತಿದ್ರು ನೀಟಾಗೆ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ. ಅದೊಂದು ತುಂಬ ಖುಷಿ ಆಯಿತು. ನಾವು ಯಾರೇ ಫಾರಿನರ್ಸು ಯಾರೇ ಬಂದಿದ್ವಿ ಅಂತ ಇಗ್ನೋರ್ ಮಾಡಲ್ಲ. ಬಟ್ ವೆರಿ 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 ಹಂಬಲ್ ಪೀಪಲ್. ಮಿಸ್ಟರ್ ಶೋಧನ್, ನಾವು ಇವಾಗ ಮಿಸ್ಟರ್ ರಘು ಅವರೇ, ಇದು ಇಲ್ಲಿ ಯಾವ ಜಾಗ ಇದು? ನಾವು ಗಿಯಾನ್ ಡಿಸ್ಟ್ರಿಕ್ಟ್ ಅಂತ ಇದ್ದೀವಿ. ಓಕೆ. ಇದು ಬಂದ್ಬಿಟ್ಟು ವೇರ್ ಯು ಸಿ ಅ ಲಾರ್ಜ್ ಪಾಪ್ಯುಲೇಷನ್ ಆಫ್ ದ ಗೀಶಾ ಕಮ್ಯುನಿಟಿ. ಗೀಶಾ ಕಮ್ಯುನಿಟಿ ಆರ್ಟಿಸ್ಟ್, ಒಂಥರ ಎಂಟರ್ಟೈನರ್ಸ್ ಅಂತ ಹೇಳ್ಬೋದು. ಓಕೆ. ಅಪರೂಪಕ್ಕೆ ಆಚೆ ಬರ್ತಾರೆ, ಆಚೆ ಬರ್ತಾರಂತೆ. ನಮ್ಮ ಲಕ್ಕು ಸಿಕ್ಕಿದ್ರೆ ಗುಡ್. ಸೊ ಎಕ್ಸ್ಪ್ಲೋರ್ ಮಾಡೋಣ. ಎಸ್, ಅಷ್ಟೇ, ಅದೇ ಕೆಲಸ ನಮ್ಮದು. ಎಸ್, ಜಾಸ್ತಿ ಹೇಳಕ್ಕೆ ನನಗೂ ಗೊತ್ತಿಲ್ಲ. ಲೆಟ್ಸ್ ಎಕ್ಸ್ಪ್ಲೋರ್ ಮಾಡಿ ತಿಳ್ಕೊಳ್ಳೋಣ. ಜಪಾನ್. ಇದು ರಘು ರಾಮಪ್ಪ ಆ್ಯಂಡ್ ಶೋಧನ್. ಬನ್ನಿ ನೋಡೋಣ.